ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಜೋಳಾಂಬಿಕಾ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋದಾಗ ಫಿಂಗರ್ ಚಿಪ್ಸ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಟ್ಟಿವಿ. ಇದನ್ನು ನೀವು ಮನ್ಯಾಗ ಟ್ರೈ ಮಾಡಿ ನೋಡ್ರಿ, ಮಸ್ತ್ ಅಂದ್ರೆ ಮಸ್ತಾಗಿರ್ತಾವೆ. ಇದು ಸಂಜಿಕ ಟೀ ಜೊತೆ ಅಂಕರ ಮಸ್ತ್ ಕಾಂಬಿನೇಷನ್ ಆಗಿರುತ್ತೆ. ಹೊರಗಡೆಯಿಂದ ತರೋ ಬದಲಿ ಇದೇ ರೀತಿ ಮನ್ಯಾಗ ಮಾಡಿ ನೋಡ್ರಿ, ಟೇಸ್ಟ್ ಅಂಕರ ಮಸ್ತ್ ಆಗಿರ್ತಾವೆ. ಇದನ್ನ ಮಾಡೋಕೆ ಏನೇನು ಬೇಕಂತ ತೋರಿಸ್ತೀವಂತ ಐಟಮ್ಸ್ ನೋಡ್ಕೊಂಬರೋಣಂತ ಬರ್ರಿ. ಫಸ್ಟ್ ಇಲ್ಲಿ ನಾವು 1/4 kg ಅಥವಾ 1/2 kg ಅಷ್ಟು ಆಲೂಗಡ್ಡೆನ ತೊಗೊಂಡೀವಿ. ಇಲ್ಲಿ ಸ್ವಲ್ಪ ಉದ್ದನ್ನು ತೊಗೋರಿ, ನಾವಿಲ್ಲಿ ಸಣ್ಣ ತೊಗೊಂಡೀವಿ. ನೆಕ್ಸ್ಟ್ ಉಪ್ಪು ಮತ್ತು ಕಾರ್ನ್ಫ್ಲೋರು, ಎಣ್ಣೆ ತೊಗೊಂಡೀವಿ ಕರಿ ಹಾಕ್ಬೇಕಂತ, ಖಾರ, ಚಾಟ್ ಮಸಾಲ ಇವೆಲ್ಲ ತೊಗೊಂಡೀವಿ. ಬರ್ರಿ ಇವಾಗ ಮಾಡೋದು ಹೆಂಗಂತ ನೋಡೋಣಂತ. ಫಸ್ಟ್ ನಾವಿಲ್ಲೀಗ ಒಂದು ಪಾತ್ರೆ ಒಳಗೆ ನೀರು ಹಾಕ್ಕೊಂಡು ಅದಕ್ಕೆ ಉಪ್ಪು ಹಾಕೊಂಡು ಹಾಕ್ತೀವಿ ರೀ. ಯಾಕಪ್ಪ ಅಂತಂದ್ರೆ ನಿಮ್ಗೆ ಆಮೇಲೆ ಹೇಳ್ತೀವಂತ ರೀ. ನೆಕ್ಸ್ಟ್ ಈಗ ನಾವು ಬಟಾಣಿನ ಮ್ಯಾಲಿದ ಸೊಪ್ಪಿನ ಸುಲ್ಕೋಬೇಕಾಗ್ತೈತೆ ರೀ. ಇದನ್ನು ಪೀಲರ್ಲೇ ಸ್ವಲ್ಪ ಚಂದಾಗ ಇದನ್ನು ಸಿಪ್ಪಿನ ಸುಲ್ಕೋಬೇಕ್ರಿ ನಾವು. ಈಗ ನಾನೀಗ ಎಲ್ಲನೂ ಸುಲ್ಕೊಂಡು ತೊಗೊಂಡಿನಿ ನೋಡ್ರಿ. ಇಲ್ಲಿ ಇದನ್ನು ಹೆಚ್ಕೋಬೇಕ್ರಿ. ಈಗ ಇದನ್ನು ಹೆಚ್ಕೊಂಬರೋಣಂತ ಬರ್ರಿ. ಈಗ ನಾನಿಲ್ಲಿ ಇಲ್ಗಿ ಯೂಸ್ ಮಾಡತ್ತೀನಿ ರೀ, ನೀವು ಬೇಕಾದ್ರೆ ಚಾಕು ಯೂಸ್ ಮಾಡ್ಬೋದು. ಇದನ್ನು ಹಂಗೆ ಇಡಕ್ಕೆ ಹೋಗ್ಬೇಡ್ರಿ, ಇಲ್ಲಾಂದ್ರೆ ಅದು ಕಪ್ಪಗಾಗ್ಬಿಡ್ತಾವೆ. ಈ ಥರ ಉದ್ದುದ್ದಾಗ ನಾವು ಇಲ್ಲಿ ಹೆಚ್ಕೋಬೇಕಾಗ್ತೈತಿ. ಸ್ವಲ್ಪ ಇದನ್ನು ತೆಳುವಾಗಿನೇ ಹೆಚ್ಕೋರಿ. ಯಾಕಪ್ಪ ಅಂದ್ರೆ ಅವು ಫ್ರೈ ಆಗಬೇಕಾದ್ರೆ ಸ್ವಲ್ಪ ಸಾಫ್ಟ್ ಆಗ್ತಾವೆ, ಅದಕ್ಕೆ. ಈಗ ನೋಡ್ರಿ ಈ ಥರ ಹೆಚ್ಚಿಟ್ಕೊಂಡಿವಿ. ಈಗ ಎಲ್ಲನೂ ಇದೇ ಥರನೂ ಹೆಚ್ಚಿಟ್ಕೊಂಡು. ಸೊ ನಾನು ಉಪ್ಪಿನ ನೀರು ಎದಕ್ಕೆ ತೊಗೊಂಡೆಪ್ಪ ಅಂತಂದ್ರೆ, ನಾವೇನೀಗ ಹೆಚ್ಚಿಟ್ಕೊಂಡಿರ್ತೀವಲ್ರಿ ಬಟಾಟಿನ, ಅವು ಹೆಚ್ಚಿ ಹಂಗೆ ಹೊರಗಡೆ ಇಟ್ಟರೆ ಅವು ಕಪ್ಪಾಗೋ ಚಾನ್ಸಸ್ ಇರ್ತೈತಿ. ಅದ್ರ ಸಲುವಾಗಿ ಈ ಥರ ಉಪ್ಪಿನ ನೀರು ಒಳಗೆ ಹಾಕಿಟ್ರೆ ಅವು ಕಪ್ಪಾಗೋದಿಲ್ಲ, ಅದಕ್ಕೆ ಉಪ್ಪಿನ ನೀರು ತೊಗೊಂಡಿನಿ ರೀ. ಈಗ ಎಲ್ಲನೂ ನಾವೇನು ತೊಗೊಂಡಿದ್ವಲ್ರಿ ಬಟಾಟಿನ, ಇವಷ್ಟೂ ಸೇಮ್ ಮೆಥಡ್ ಒಳಗೆ ಹೆಚ್ಚಿಟ್ಕೊಂಡು ಬರ್ತೀನಿ ನೋಡ್ರಿ. ಸೊ ಇವಾಗ ಇದೇ ಥರನೂ ಎಲ್ಲ ಹೆಚ್ಚಿ ಇಟ್ಕೊಂಡು ಬಂದೀನಿ ನೋಡ್ರಿ. ಈಗ ಇದನ್ನು 5 ನಿಮಿಷ ನೆನೆಯಾಕೆ ಬಿಡ್ಬೇಕು ರೀ. ಇಷ್ಟ 5 ನಿಮಿಷ ಬಿಡೋಣಂತ್ರಿ. ನೋಡಿರಿ, ಆಫ್ಟರ್ 5 ನಿಮಿಷ ಆಗಿಂದ ನಾನು ಇಲ್ಲೇ ತೋರ್ಸಾಕತ್ತೀನಿ. ಈಗ ಇವನ್ನ ನಾವು ಅಗಳ ತೊಳ್ಕೊಂಡಿದ್ದಿಲ್ಲ ರೀ. ಈಗ ಚೆಂದಾಗ ತೊಳ್ಕೊಂಬರಿ. ಇವು 1-2 ನೀರಿಲೆ ಚೆಂದಾಗ ತೊಳ್ಕೊಂಬರೋಣ್ರಿ. ಈಗ ನಾವು ಫಸ್ಟ್ ಟೈಮ್ ತೊಳ್ಕೊಂಬಂದೆ, ಈಗ ಸೆಕೆಂಡ್ ಟೈಮ್ ತೊಳ್ಕೊಳಕತ್ತೀನಿ ನೋಡಿರಿ. ಈಗ ಇದನ್ನು ತೊಳ್ಕೊಂಬಂದಿನಿ. ಈಗ ಇದನ್ನು ಕುದಿಸ್ಬೇಕ್ರಿ ನಾವು. ಸೊ ಇವಾಗ ಇದನ್ನು ಕುದಿಸ್ಕೊಂಬರೋಣಂತ್ರಿ. ಇದನ್ನು ನಾವು ಜಾಸ್ತಿ ಕುದಿಸ್ಬಾರ್ದ್ರಿ, 5 ನಿಮಿಷ ಕುದಿಸ್ಬೇಕು. 5 ನಿಮಿಷದ ಕುದಿಸ್ಬೇಕಪ್ಪ ಅಂತ ಅಂದ್ರೆ ಅದು ನಾವು ಫ್ರೈ ಮಾಡಿದಾಗ ಹೊರಗಡೆ ಕ್ರಿಸ್ಪಿ ಆಗಿರುತ್ತೆ ಮತ್ತು ಒಳಗಡೆ ಸಾಫ್ಟ್ ಆಗಿರುತ್ತೆ. ಅದರ ಸಲುವಾಗಿ ನಾವು ಅದನ್ನು 5 ನಿಮಿಷ ಕುದಿಸೋಣಂತ್ರಿ. ಕುದಿಬೇಕ್ರಿ ಎಲ್ಲಿವರೆಗೂ ಅಷ್ಟೇ ಕುದಿಸೋಣಂತ್ರಿ. ಈಗ ಇದನ್ನು ನೀರು ಹಾಕ್ಕೊಂಡಿವ್ರಿ. ಇದಕ್ಕೆ ನಾವು ಉಪ್ಪು ಹಾಕಿಲ್ಲ, ಹಂಗೆ ಕುದಿಸಾತೀವಿ. ಬಿಕಾಸ್ ಅಗಳೇ ನಾವು ಉಪ್ಪು ಹಾಕ್ಕೊಂಡಿದ್ವಿ, ಅದಕ್ಕೆ ಈಗ ಹಂಗೆ ಕುದಿಸಾಕತ್ತೀವಿ ನೋಡಿರಿ. ನೋಡ್ಬೋದು ನೀವು. ಈಗ ಒಂದು ಕುದ್ದೈತಿ. ಈಗ ಇದನ್ನು ಡ್ರೈ ಮಾಡ್ಬೇಕ್ರಿ. ಫುಲ್ ನೀರು ಬಸದು ತೊಗೋಬೇಕ್ರಿ. ಇದು ಫುಲ್ ಒಣಗಬೇಕು. ಸೊ ಈಗ ಫಸ್ಟ್ ಇವನ್ನೆಲ್ಲನೂ ತೊಗೊಂಬಿಡೋಣಂತ್ರಿ ಒಂದು ಪ್ಲೇಟ್ ಒಳಗೆ. ನೆಕ್ಸ್ಟ್ ಇದಕ್ಕೆ ಒಣಗಿಸ್ಕೊಂಬಂದ್ಮೇಲೆ ಕಾರ್ನ್ಫ್ಲೋರ್ ಹಾಕ್ತೀವಿ ನೋಡಿರಿ. ಈಗ ಹಾಕ್ಕೊಂಡು ಚೆಂದಾಗ ಮಿಕ್ಸ್ ಮಾಡ್ಕೊಂಬರೋಣಂತ್ರಿ. ಸೊ ನೋಡ್ಬೋದು ನೀವು, ಬಟಾಟಿಗೆ ಆ ಕಾರ್ನ್ಫ್ಲೋರ್ ಹತ್ತೈತಿ. ಇಷ್ಟು ನಾವು ಚೆಂದಾಗ ಮಿಕ್ಸ್ ಮಾಡ್ಕೊಂಡಿವಿ. ಈಗ ಇದನ್ನು ಫ್ರೈ ಮಾಡೋಣಂತ ಬರ್ರಿ. ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಳತ್ತೀವಿ ನೋಡ್ರಿ. ಈಗ ಸೊ ಈಗ ಆಯಿಲ್ ಬಿಸಿ ಆಗಿತ್ತು ರೀ. ನಾವೇನು ಅಗಳು ಮಾಡಿ ಇಟ್ಕೊಂಡಿದ್ವಲ್ಲ ಕಾರ್ನ್ಫ್ಲೋರ್ ಮಿಕ್ಸ್, ಅದನ್ನು ಹಾಕಿ ಫ್ರೈ ಮಾಡ್ಕೊಳಮ್ರಿ. ಈಗ ಇದನ್ನು ನಾವು ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಮಿಕ್ಸ್ ಮಾಡ್ಕೋಬೇಕ್ರಿ, ಫ್ರೈ ಮಾಡ್ಕೋಬೇಕ್ರಿ. ನೋಡಿರಿ, ಈ ಥರ ಗೋಲ್ಡನ್ ಬ್ರೌನ್ ಆಗ್ಬೇಕು. ಇಲ್ಲಿವರೆಗೂ ಫ್ರೈ ಮಾಡ್ಕೊಂಡು ತಕ್ಕೊಂಡ್ರಿ ಈಗ ಒಂದು ಪ್ಲೇಟ್ ಒಳಗೆ. ಸೊ ಇವಾಗ ಎಲ್ಲನೂ ತಕ್ಕೊಂಡಾದ್ಮೇಲೆ ನೆಕ್ಸ್ಟ್ ಇದೇ ಥರನ ಫ್ರೈ ಮಾಡ್ಕೋಬೇಕ್ರಿ. ನೋಡಿರಿ, ಈಗ ಇವನು ಫ್ರೈ ಮಾಡ್ಕೊಂಡು ತಕ್ಕೊಂಡಾಕತ್ತೀವಿ. ನೋಡ್ಬೋದು ನೀವು, ಮಸ್ತ್ ಅಂದ್ರೆ ಮಸ್ತ್ ಆಗಿರ್ತಾವೆ. ಈಗ ಇದಕ್ಕೆ ಉಪ್ಪು ಹಾಕ್ಕೊಳತ್ತೀವಿ ನೋಡಿರಿ. ನೆಕ್ಸ್ಟ್ ಇದಕ್ಕೆ ಉಪ್ಪು ಆದಮೇಲೆ ಖಾರದ ಪುಡಿನ ಹಾಕ್ಕೊಳ್ತೀವಿ ರೀ. ನಾವಿಲ್ಲಿ ಚಾಟ್ ಮಸಾಲ ತೋರಿಸ್ಲಿಲ್ಲ ರೀ, ಅದನ್ನೊಂದು ಸ್ವಲ್ಪ ಹಾಕ್ಕೊಂಬಿಡ್ರಿ. ನಾವು ತೋರಿಸ್ಲಿಲ್ಲ ಆ್ಯಕ್ಚುಲಿ. ಈಗ ಇದನ್ನು ಚೆಂದಾಗ ಮಿಕ್ಸ್ ಮಾಡಿದ್ರೆ ನಮಗೆ ರೆಡಿ ಆಗ್ತಾವೆ ನೋಡಿರಿ ಫಿಂಗರ್ ಚಿಪ್ಸ್. ಮನ್ಯಾಗ ಮಾಡಿ ನೋಡಿರಿ, ಮಸ್ತ್ ಅಂದ್ರೆ ಮಸ್ತ್ ಆಗಿರ್ತಾವೆ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೀನಂತ. ಥ್ಯಾಂಕ್ ಯು. ಹಂಗೆ ನೀವು ಯಾವ ಊರಿನಿಂದ ನೋಡ್ತೀರಿ ನಮ್ಮ ವೀಡಿಯೋಸ್ ಅಂತ ತಪ್ಪದ ಕಮೆಂಟ್ ಮಾಡಿ ತಿಳಿಸ್ರಿ.
ಧನ್ಯವಾದಗಳು.